ಹಾಯ್ ಎವ್ರಿವನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಮೃದುವಾಗಿರುವಂಥ ಮಾವಿನ ಹಣ್ಣಿನ ಕೇಸರಿ ಬಾತು ಹೇಗೆ ಮಾಡೋದು ನೋಡೋಣ. ಸಿಹಿಯಾಗಿರುವಂಥ ಒಂದು ದೊಡ್ಡ ಸೈಜ್ ಮಾವಿನ ಹಣ್ಣು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ನಂತರ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ 1 ಹಿಡಿ ಗೋಡಂಬಿ, 1 ಹಿಡಿ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಹುರ್ಕೊಳ್ಳಿ. ಗೋಡಂಬಿ ಕಂದು ಬಣ್ಣ ಬರೋವರೆಗೂ ಹುರಿದು ಪಕ್ಕಕ್ಕಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 1 ಗ್ಲಾಸ್ ಆಗೋಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಳ್ಳಿ. ರವೆ 2 ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಫ್ಲೇಮು ಸಿಮ್ಮೇಲೆ ಇಟ್ಟು ಹುರ್ಕೊಳ್ಳಿ. ನೋಡಿ, ರವೆ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ತೆಗೆದು ಪಕ್ಕಕ್ಕಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಸಿಹಿಯಾದ ಮಾವಿನ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಾವಿನ ಹಣ್ಣಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮಾವಿನ ಹಣ್ಣಲ್ಲಿರೋ ನೀರಿನಂಶ ಎಲ್ಲ ಹೋಗಿದೆ. ಇವಾಗ ಅದಕ್ಕೆ ನಾನು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸ್ ನೀರು ಹಾಕಿದ ನಂತರ ನಾನು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಕಲಸಿ 1 ಕುದಿ ಬರೋವರೆಗೂ ಬಿಡಿ. ನೋಡಿ, 1 ಕುದಿ ಬಂದಿದೆ. ಇವಾಗ ನಾನು ಮೊದಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ರವೆ ಸ್ವಲ್ಪ ಸ್ವಲ್ಪ ಹಾಕಿ ಕೈ ಬಿಡ್ದಿರ ಕಲಿಸ್ತಾನೆ ಇರಿ, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಇದಕ್ಕೆ ಪುಡಿ ಮಾಡ್ಕೊಂಡಿರೋಂಥ 2 ಏಲಕ್ಕಿ, ಮೊದಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಕಲಸಿ 2 ನಿಮಿಷಗಳ ಕಾಲ ಒಂದು ಪ್ಲೇಟ್ ಮುಚ್ಚಿ ಸಿಮ್ಮೇಲೆ ಇಡಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, 2 ನಿಮಿಷ ಆಗಿದೆ. ಮತ್ತೆ ಇನ್ನೊಂದು ಸಲ ಕಲಸಿ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಮಾವಿನ ಹಣ್ಣು ಕೇಸರಿ ಬಾತು ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ನೋಡಿ, ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಕೇಸರಿ ಬಾತ್ ತಣ್ಣಗಾದ ಮೇಲೂ ತಿನ್ನೋದಕ್ಕೆ ಮೃದುವಾಗಿರುತ್ತೆ. ಈ ಮಾವಿನ ಹಣ್ಣಿನ ಕೇಸರಿ ಬಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.